ನೋಡು, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನನ್ನ ಶತ್ರು ಅಲ್ಲ ಕಣೆ. ಏ ಯಶೋಧ, ಅಮ್ಮ ಅಮ್ಮ, ಪ್ರಿಯಾ ಬಂದ್ಬಿಟ್ಲಮ್ಮ, ಪ್ರಿಯಾ ಬಂದ್ಬಿಟ್ಲು. ನನ್ ಮೈ ಮುಟ್ಬಿಟ್ಲಮ್ಮ. ನೀನಾದ್ರೂ ಅವಳಗ್ ಬುದ್ಧಿ ಹೇಳಮ್ಮ. ಅಮ್ಮ, ನೀನಾದ್ರೂ ಅವಳಗ್ ಬುದ್ಧಿ ಹೇಳು. ಏ ಯಶೋಧ, ಸರಿಯಾಗಿ ಕಣ್ಬಿಟ್ ನೋಡೆ, ನಾನು ಕಣೆ. ಅಯ್ಯೋ ಅದ್ಕೆ ನೀವಾ? ಏನೇ ಇದು, ರೂಮ್ ತುಂಬಾ ಇಷ್ಟೊಂದು ಹೊಗೆ ಹಾಕೊಂಡಿದ್ಯಾ? ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ. ಉಸಿರು ಕಟ್ಟಿ ಜೀವಕ್ಕೆ ಏನಾದ್ರೂ ಅಪಾಯ ಆಗೋದ್ರೆ ಏನ್ ಗತಿ? ಈ ಪ್ರಿಯಾ ಕೈಲಿ ಸಿಕ್ಕಾಕೊಂಡ್ ಸಾಯೋದ್ಕಿಂತ ನಾನು ಹಾಗೆ ಸಾಯೋದ್ ಒಳ್ಳೇದದ್ಕೆ. ಏನೇ ಇದು, ರೂಮ್ ತುಂಬಾ ಇಷ್ಟೊಂದ್ ದೇವ್ರ ಫೋಟೋ ಹಾಕೊಂಡಿದ್ಯಾ, ಎಲ್ಲಾ ಕಡೆ ಚಪ್ಲಿ ಬಿಟ್ಟಿದ್ಯಾ. ಥು, ನೋಡೋಕೆ ಅಸಹ್ಯ ಆಗತ್ತೆ. ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳು? ಅಯ್ಯೋ ಅದ್ಕೆ ನೀವೇನ ಸುಲಭವಾಗಿ ಹೇಳ್ಬಿಡ್ತೀರಾ, ಅದ್ ಬೇಡ ಇದ್ ಬೇಡ ಅಂತ. ನನ್ ರೂಮ್ನ ಇಷ್ಟೊಂದು ಭದ್ರತೆ ಮಾಡ್ಕೊಂಡಿರೋದಕ್ಕೇನೆ ಅವ್ಳು ರಾತ್ರಿ ನನ್ ರೂಮಿಗೆ ಬರ್ದೆ ಹಾಗೆ ವಾಪಸ್ ಹೋಗಿದ್ದು ಗೊತ್ತಾ? ಏಯ್, ಏನೇ ಹೇಳ್ತಿದ್ಯಾ? ಅದ್ಕೆ ಅವಳು ನಿನ್ನೆ ಬೆಳಿಗ್ಗೆನೆ ನನ್ನನ್ ಸಾಯ್ಸಕ್ ನೋಡಿದ್ಲು. ಅದ್ಕೆ ಅದು ನನ್ ಪುಣ್ಯ ನೋಡಿ, ಬರೀ ಕೈ ಸುಟ್ಕೊಂಡೆ, ನನ್ ಜೀವ ಕಾಪಾಡ್ಕೊಂಡೆ. ಅವಳು ನನ್ನನ್ ಬಿಡಲ್ಲ. ಅದ್ಕೆ ಬಂದೇ ಬರ್ತಾಳೆ, ಅವಳು ನನ್ನನ್ ಸಾಯಿಸ್ತಾಳೆ ಅಂತ ನನಗ್ ಗೊತ್ತಿತ್ತು. ಏಯ್ ಸುಮ್ನೆ ಇರೆ, ಅವಳು ಯಾಕೆ ನಿನ್ನ ಸಾಯಿಸ್ತಾಳೆ? ಅವಳಿಗೆ ನೀನು ಅಂದ್ರೆ ಪ್ರಾಣ. ಆ ತರ ಪ್ರಾಣಕ್ ಪ್ರಾಣ ಆಗಿರೋ ಪ್ರಾಣನೇ ಈ ದೆವ್ವಗಳು ಬಲಿ ತಗೊಳ್ಳೋದಂತೆ. ನಿಮ್ಗ್ ಗೊತ್ತಿಲ್ವಾ? ಯಾರೇ ನಿನ್ ಹೇಳಿದ್ದು? ಇನ್ಯಾರು? ಅರ್ಜುನು. ಕರ್ಮ, ಅವನೇನೋ ನಿನ್ನ ಸುಮ್ನೆ ರೇಗ್ಸೋದಕ್ ಹೇಳಿರ್ತಾನೆ. ಅದನ್ನೇ ನಿಜ ಅಂತ ಅನ್ಕೊಂಡು ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಎಂತದೂ ಇಲ್ಲ. ಅವನ್ಗೆ ಈ ದೆವ್ವಗಳ ಬಗ್ಗೆ ಬೇಕಾದಷ್ಟು ವಿಷಯಗಳು ಗೊತ್ತಿದೆ. ಅದ್ಕೆ ಈ ವಿಷಯ ಬಿಡಿ. ರಾತ್ರಿ ಅವಳು ಕಿಟಕಿ ಮುಂದೆ ಗೆಜ್ಜೆ ಕಟ್ಕೊಂಡು ಜಲ್ ಜಲ್ ಅನ್ನಿಸ್ಕೊಂಡು ಪಾಸ್ ಆದ್ಲಲ್ಲ, ಅದಕ್ಕೇನ್ ಹೇಳ್ತೀರಾ? ಅಯ್ಯೋ ಅದ್ಕೆ ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಮೀರಾ ಹೇಳಿದ್ರ ಮೇಲೆ ಅರ್ಥ ಇಲ್ಲ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಮಾಯಮ್ಮ ಹೇಳಿದ್ರಲ್ಲ, ಅದನ್ನ ನಂಬ್ತಿರಲ್ವಾ? ಅಥವಾ ಆ ಕರ್ಣ ಬಂದು ತಿಪ್ಪೆ ಸಾರ್ಸದ್ನಲ್ಲ, ಎಲ್ಲ ಕಾಕಕಾಳಿಯ? ಅಜ್ಜಿ ಹುಷಾರಾಗಿದ್ದು ಡಾಕ್ಟ್ರಿಂದ, ಲೈಟ್ಸು ಫ್ಲಿಕ್ಕರ್ ಆಗಿದ್ದು ವೋಲ್ಟೇಜ್ ಪ್ರಾಬ್ಲಮ್ ಇಂದ, ನನ್ ಕೈ ಸುಟ್ಕೊಂಡಿದ್ದು ರಾಕೆಟ್ ಇಂದ ಅಂತ ಅವನ್ ಹೇಳಿದ್ದೆ ವೇದವಾಕ್ಯ ಅಲ್ಲ ನಿಮ್ಮೆಲ್ಲರಿಗೂ. ನನ್ಗೇನು, ಅನ್ಭವ್ಸಿ. ಅವಳು ಇವತ್ತು ನನ್ನನ್ನು ಸಾಯಿಸ್ತಾಳೆ, ನಾಳೆ ನಿಮ್ಮೆಲ್ರೂ ಒಬ್ಬೊಬ್ಬರನ್ನೇ ಬಲಿ ತಗೋತಾ ಹೋಗ್ತಾಳೆ. ಆಗ ನಿಮ್ಮೆಲ್ಲರಿಗೂ ಬುದ್ಧಿ ಬರುತ್ತೆ. ಈ ಕರ್ಣನ್ ಕತೆ ಏನಾಯ್ತು? ಹೆಣದ ಮೇಲಿನ ಹೂ ತರಕ್ ಹೋದಾಗ್ಲೂ ನೋಡ್ದೆ, ಬಂದ ಮೇಲೂ ನೋಡ್ದೆ. ಆಸಾಮಿ ರೂಮ್ ಬಿಟ್ಟು ಆಚೆ ಬರ್ತಾನೆ ಇಲ್ವಲ್ಲ. ಕಾಫಿ ಕೂಡ ಯಾರು ತಗೊಂಡೋಗಿ ಕೊಟ್ರೋ ಏನೋ. ಈ ಮೀರನ್ ಕೇಳೋಣ ಅಂದ್ರೆ ಹಾಳಾದವಳು, ಅವಳು ರೂಮಿಂದ ಹೊರಗಡೆ ಬಂದೇ ಇಲ್ಲ. ನಾನ್ ಮಾಡಿದ ಪ್ರಯೋಗಕ್ಕೆ ಅವನು ಯಾವ ರೀತಿ ವಿಲ ಅಂತ ಒದ್ದಾಡ್ತಾನೆ ಅಂತ ನೋಡ್ಬೇಕಲ್ಲ. ಯಾರಾದ್ರೂ ಹೋಗಿ ಅವನ್ನ ಬೇಗ ನೋಡ್ಬಾರ್ದಾ? ಮಾಯಮ್ಮ, ಮಾಯಮ್ಮ, ಬಂದೇಮ್ಮ. ಬನ್ನಿ. ಅಮ್ಮ, ಅಡಿಗೆ ತಿಂಡಿ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಯಾರತ್ರನೂ ಹೇಳಿಸ್ಕೊಳ್ದೆ ನಮ್ಮನೆ ಅದಕ್ಕೆ ಕರೆಕ್ಟಾಗಿ ಮಾಡ್ತಿದ್ದೀರಾ. ತುಂಬಾ ಖುಷಿ ಆಯ್ತಮ್ಮ. ಬೆಳಿಗ್ಗೆ ಕಾಫಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನ್ಗೆ ಯಾಕೋ ಇನ್ನೊಂದ್ ಕಪ್ ಕಾಫಿ ಕುಡಿಬೇಕು ಅಂತ ಅನ್ಸ್ತಾ ಇದೆ. ತಂದ್ಕೊಡ್ತೀರಾ? ಆದ್ರೆ ಕಾಫಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಡಿ. ಸೇವಂತಿಗೆ ಮಾತ್ರ ಹೇಳ್ಬಿಡಿ, ಯಾಕೆಂದ್ರೆ ಕಹಿ ಕಾಫಿ ಕುಡ್ದು ಕುಡ್ದು ನಾನ್ ನಾಲ್ಗೆ ಎಲ್ಲ ಕೆಟ್ಟ ಹೋಗಿದೆ. ತರ್ತೀರಾ? ಆಯ್ತಮ್ಮ. ಮಾಯಮ್ಮ, ಕಾಫಿ ಇದ್ರೆ ನನಗೂ ಸ್ವಲ್ಪ ತಂದ್ಕೊಡ್ತೀರಾ? ಯಾಕೋ ತುಂಬಾ ತಲೆ ನೋವ್ತಿದೆ. ಸರಿ. ಅವನೆಲ್ಲೇ?
ಇನ್ನೂ ಎದ್ದಿಲ್ವಾ? ಮಲಗಿದಾನಾ? ಕರ್ಣ ಸರ ಅವರು ರೂಮಲ್ಲಿ ಇರ್ಲಿಲ್ಲ ಅಜ್ಜಿ. ಎಲ್ಲೋದ? ಆ, ಗೊತ್ತಿಲ್ಲ ಅಜ್ಜಿ. ಬೆಳಿಗ್ಗೆ ನಾನು ಎದ್ದಾಗ್ಲಿಂದ ಅವ್ರು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ. ಅಂದ್ರೆ ಹೊರಗಡೆ ಎಲ್ಲೋ ಹೋಗಿದ್ದಾನೆ. ಹೋದ್ಮೇಲೆ ನನ್ನ ಪ್ರಯೋಗದ ಪ್ರಭಾವದಿಂದ ಕೈ ಕಾಲು ಸಿಟ್ಕೊಂಡು ಅಲ್ಲೇ ಎಲ್ಲೋ ಬಿದ್ದಿರ್ತಾನೆ. ಪಾಪ ಯಾರಾದ್ರೂ ಗುರುತು ಪರಿಚಯದವ್ರು ನೋಡಿ ಕರ್ಕೊಂಡ್ ಬರ್ಬೇಕಲ್ಲ ಮನೆಗೆ ಜೀವಂತ ಶವನ. ಗುಡ್ ಮಾರ್ನಿಂಗ್ ಅಜ್ಜಿ. ಇದೇನು ಕನ್ಸ ನಿಜನಾ? ನನ್ ಕಿವಿಗ್ ಬೀಳ್ತಾ ಇರೋದು ಕರ್ಣನ್ ಧ್ವನಿನೇನಾ? ಇಲ್ಲ ಇಲ್ಲ, ಇದು ಹೇಗಾಗಕ್ ಸಾಧ್ಯ? ಅದ್ಕೆ ನನ್ ಕಡೆ ಸಲ ಹೇಳ್ತಾ ಇದ್ದೀನಿ, ಈಗ್ಲೇ ನಾವ್ ಎಚ್ಚೆತ್ಕೊಂಡ್ವೋ ಸರಿಯಾದ ರೀತಿಲಿ ಬಂದೋಬಸ್ತ್ ಮಾಡ್ಕೊಂಡ್ವೋ ಗೆದ್ವಿ. ಇಲ್ಲ ಅಂದ್ರೆ ನೋಡ್ತಿದ್ದಾಗೆ ಈ ಮನೆ ಸ್ಮಶಾನ ಆಗೋಗುತ್ತೆ, ಅದಂತೂ ಗ್ಯಾರಂಟಿ. ಏಯ್, ಸುಮ್ನೆ ಕೆಟ್ಟದಾಗ ಏನೇನೋ ಮಾತಾಡ್ಬೇಡ. ಆಯ್ತು, ಈಗ ಏನ್ ಮಾಡ್ಬೇಕು ಅಂತ ಹೇಳು. ಅದ್ಕೆ ಮೊದ್ಲು ಆ ಗುಲಾಬಿ ಗಿಡನ ಕಿತ್ತಾಕಿ ಪ್ರಿಯಾ ಆಸ್ತಿನ ಸರಿಯಾದ ರೀತಿಲಿ ವಿಸರ್ಜನೆ ಮಾಡೋ ಹಾಗೆ ಮಾಡಿ. ಅದನ್ನ ವೇದನಾಯ್ಕೆ ಅಮ್ಮನ ಹತ್ರ ಮಾತಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅತ್ತೆ ಹೇಳಿದಾಯ್ತಲ್ವಾ? ಅದ್ಕೆ ನೀವೇ ಹೇಳಿ, ಅಂಗೈಲಿ ಬೆಣ್ಣೆ ಇಟ್ಕೊಂಡು ವೇದನಾಯ್ಕೆ ಅಮ್ಮನವ್ರ ತನಕ ಯಾಕೆ ಹೋಗ್ಬೇಕು? ಈ ಮನೇಲಿ ಮಾಯಮ್ಮ ಇದಾರಲ್ಲ, ಅವ್ರಿಗೆ ಹೇಳಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಸುಲಭವಾಗಿ ಪ್ರಿಯನಾತ್ಮಕ್ಕೆ ಮುಕ್ತಿ ಕೊಡಿಸ್ಬಿಡ್ತಾರೆ. ಇಲ್ಲ ಕಣೆ, ಇಂಥದ್ದೆಲ್ಲ ಅವ್ರ ಕೈಲಿ ಮಾಡೋದಕ್ಕಾಗಲ್ಲ. ಇಂಥ ದೊಡ್ಡ ಕೆಲ್ಸಕ್ಕೆಲ್ಲ ಯಾರಾದ್ರೂ ಮಂತ್ರವಾದನೆ ಬೇಕು.